ಬಿಡಿ 8 ಲಕ್ಷ 9 ಲಕ್ಷ 15 ಲಕ್ಷ ಫಾರ್ಮ್ಗೆ ಹಾಕ್ಬಿಡೋದು. ನಾನು ಕುರಿ ಶೆಡ್ ಮಾಡ್ಬಿಡ್ತೀನಿ, ಆಮೇಲೆ ಮರಿಗಳು ತಂದು ಸಾಕ್ತೀನಿ, ಸಾಕಾಣಿಕೆ ಮಾಡ್ತೀನಿ, ಒಂದ್ ಕಡೆ ಹಸು, ಒಂದ್ ಕಡೆ ಕುರಿ, ಒಂದ್ ಕಡೆ ಕೋಳಿ. ಈ ತರ ಥಾಟ್ಸ್ ಎಲ್ಲ ರೈತರಿಗೆ ಬರ್ತಾ ಇರುತ್ತೆ, ಅಂದ್ರೆ ಯುವ ರೈತರಿಗೆ ಬರ್ತಾ ಇರುತ್ತೆ, ನಾನು ಮಾಡಬೇಕು ಈ ತರದ್ದು ಅಂತ. ಆ ತರ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡಿ ಸರ್. ಒಂದು ಮರಿ ಸೆಲೆಕ್ಷನ್, ಎರಡನೇದು ಸಾಕಾಣಿಕೆ ರೀತಿ, ಮೂರನೇದು ಮಾರ್ಕೆಟಿಂಗ್ ಸ್ಕಿಲ್ಲು. ಮೂರು ಗೊತ್ತಿದ್ದವನು ಇದರಲ್ಲಿ ಉದ್ಧಾರ ಆಯ್ತಾನೆ. ಮೂರಲ್ಲಿ ಒಂದು ಸೋತ್ರು ಒಂದು ಎಡುವುದ್ರೂ ಖಂಡಿತ ಅವನು ಉದ್ಧಾರ ಆಗಲ್ಲ ಸರ್. ನೀವು ನೋಡ್ತಾ ಇದ್ದೀರಾ ಸರ್, ಇವೆಲ್ಲ ಮರಿಗಳು, ಇವೆಲ್ಲ 100% ಪ್ಯೂರ್ ಕ್ವಾಲಿಟಿ ಮರಿಗಳು. ತಾಳು ನೋಡ್ತಾ ಇರ್ಬೋದು, ಇವೆಲ್ಲ ತಾಳು ನೋಡಿ ನೀವು. ಸೊ ಈ ಥರ ಇದ್ದರೆ ಇದೆಲ್ಲ 100% ಪ್ಯೂರ್ ಕ್ವಾಲಿಟಿ ಮರಿಗಳು. ಸೊ ಈ ಕ್ವಾಲಿಟಿ ಮರಿನ ನೀವು ಸಣ್ಣ ಮರಿನೇ ರೇಟ್ ಜಾಸ್ತಿ ಇರ್ತವೆ. ಇವರೆಲ್ಲ ಏನು ಮಾಡಿದ್ದಾರೆ, ಬ್ರೀಡಿಂಗಿಂದ ತಗೊಂಡೋಗ್ತಾರೆ, ಸಾಕಾಗಲ್ಲ, 1 ವರ್ಷ 2 ವರ್ಷ ಕುಯ್ಯೋರು ಕೊಟ್ಬಿಡ್ತಾರೆ. ಆಗ ನಾವು ಕಂಡು ಕೂತಿದ್ದೀವ ಸರ್. ಈಗ ನಾನು ಈ ಮರಿನ ಸರ್ ಯಾರೋ ಒಬ್ಬ ಕೇಳಿದ್ರು ಅನ್ಕೊಳ್ಳಿ, ಈ ಥರದ ಕ್ವಾಲಿಟಿ ಮರಿಗಳನ್ನ ಸರ್ ನಾನು ಬ್ರೀಡಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಕೇಳ್ತಾರೆ, ಕೊಡ್ತೀನಿ. ನಾವು ಬ್ರೀಡಿಂಗ್ಗೆ ಕುಯ್ಯಲ್ಲ ಇವನೊಂದು ನಂಬಿಕೆ ಇಟ್ಟು ಕೊಡ್ತೀವಿ. ತಗೊಂಡೋದ್ಮೇಲೆ ಅವ್ನು 2 ವರ್ಷ ಬಿಟ್ಟು ಕುಯ್ಯೋರು ಕೊಟ್ಬಿಟ್ರೆ ನಾವು ಕಂಡು ಕೂತಿದ್ವಾ? ಈಗ ನೋಡಿ ಮರಿ ವೈಟ್ಗಿದೆ ಅಲ್ವಾ, ಅಂದರೆ ಈ ಥರ ವೈಟ್ ಬಿದ್ದವೆಲ್ಲ ಒರಿಜಿನಲ್ ಅಂತ ಅಲ್ಲ ಸರ್. ಈ ಜಾತಿಲಿ ಸರ್ ಈ ಥರ ಕಿವಿ ಬ್ರೌನ್ ಪ್ಯಾಚ್ ಬರೋದು, ಈ ಕಣ್ಣತ್ರ ಈ ಥರ ಕೆಂಪು ಪ್ಯಾಚ್ ಬರೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ನೋಡಿ, ಮರಿ ನೋಡಿ, ಇದು ಕಣ್ಣತ್ರ ಹೆಂಗೆ ಪ್ಯಾಚ್ ಐತೆ ಇಲ್ಲಿ, ಈ ಥರ ಇಲ್ಲಿ ನೋಡಿ ಇದುವೆ, ಮತ್ತೆ ಇಲ್ಲಿ ಕಿವಿ ನೋಡಿ ಇದು. ಹಾಯ್ ಎಲ್ಲ ನನ್ನ ಕಮರ್ಷಿಯಲ್ ಕನ್ನಡಿಗರಿಗೆ ನಮಸ್ಕಾರಗಳು. ಗೆಳೆಯರೆ, ನಾನಿವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿದ್ದೀನಿ. ಎಲ್ಲಿದ್ದೀನಿ ಅಂದರೆ ಹೊಸರಾ ಫಾರ್ಮಲ್ಲಿದ್ದೀನಿ. ಕೇವಲ ಒಂದು ಕಾರ್ ಶೆಡ್ನಲ್ಲಿ ಕುರಿಗಳನ್ನ ಸಾಕ್ಬೋದು ಅನ್ನೋದನ್ನ ಇವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಿಮಗೆ ಸಂಪೂರ್ಣ ವಿವರಣ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ ಗೆಳೆಯರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಪರಿಚಯ? ಸರ್ ನನ್ನ ಹೆಸರು ಸುನಿಲ್ ಅಂತ, ಮಳವಳ್ಳಿ ಟೌನೇ, ಮಂಡ್ಯ ಡಿಸ್ಟಿಕ್ಕು. ಸೊ ನಾನು ಪ್ರೊಫೆಷನ್ ಬಂದು ಲೆಕ್ಚರರು. ಸೊ ಈಗ ನಾನು 2015 ಲೆಕ್ಚರರ್ ಆಗಿ ಅಪಾಯಿಂಟ್ ಆಗಿದ್ದು. ಸೊ ಇಲ್ಲಿಗೆ 11 ವರ್ಷ ಕಂಪ್ಲೀಟ್ ಆಗಿದೆ. ಮತ್ತು ಇದು ಬಂಡೂರು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ನನಗೆ ಒಂದು ಕೋವಿಡ್ ಟೈಮಲ್ಲಿ ಆಸಕ್ತಿ ಬಂತು. ಅದಾದಮೇಲೆ 1-2 ವರ್ಷ ಆದಮೇಲೆ ಹಂಗೆ ಮಾಡಿದೆ. ಬಟ್ ಸ್ಟಾರ್ಟಿಂಗು ಫೇಲ್ಯೂರ್ ಆಯಿತು. 18 ಲಕ್ಷ ಹಾಕ್ಬಿಟ್ಟು ಕೈ ಸುಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇವಾಗ ಚಿಕ್ಕದಾಗಿ ಕಾರ್ ಶೆಡ್ಡಲ್ಲೇ ಸಾಕಾಣಿಕೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಕೈ ಸುಟ್ಕೊಂಡಿದ್ದು ಅಂದ ತಕ್ಷಣ ಯಾಕೆ ಅಂತ ಪ್ರಶ್ನೆ ಬರ್ಬೋದು. ಅದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ವಿ. ಸೊ ಏನೇ ಮಾಡಿದ್ರು, ಒಂದು ಸಣ್ಣದಾಗಿ ಮಾಡಿದ್ರು ಇಂಡಿವಿಜುವಲ್ ಆಗಿ ಮಾಡಬೇಕು ಅನ್ನೋ ಪಾಠ ಕಲಿತೆ ಸರ್. ಇದು ಕುರಿ ಸಾಕಾಣಿಕೆ ಮಾಡಬೇಕು ಅಂತಂದರೆ ಆಸಕ್ತಿ ಇರಬೇಕು ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ಆಸಕ್ತಿ ಯಾಕೆ ಇರಬೇಕು ಅಂತಂದರೆ, ಒಂದಿನ 2 ದಿನ ಶೋಕಿಗೆ ಇದು ಮುದ್ದಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತಗೊಂಬಿಟ್ಟು ಮುದ್ದು ಮಾಡ್ಬಿಟ್ಟು ಬಿಟ್ಬಿಡೋದಲ್ಲ. ಈಗ ಇದ್ರ ಕ್ಲೀನಿಂಗ್ ಕೆಲಸಗಳಿರುತ್ತೆ, ಇಕ್ಕೆ ಎಲ್ಲ ಎತ್ತಾಕಬೇಕು, ಹುಲ್ ತರಬೇಕು ಡೈಲಿ. ಸೊ ಈ ಥರದ ಕೆಲಸ ಎಲ್ಲ ಆಸಕ್ತಿ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಸುಮ್ಮನೆ ನಾನು ಹುಲ್ ತರ್ತೀನಿ, ನಾನು ಇಕ್ಕೆ ಎತ್ತಾಕ್ತೀನಿ, ಅಥವಾ ನಾನು ಇದಕ್ಕೆಲ್ಲ ಮೈ ತೊಳಿತೀನಿ, ಇದಷ್ಟು ಸುಮ್ಮನೆ ಬಾಯಿ ಮಾತಿಗಳದಷ್ಟು ಈಸಿ ಅಲ್ಲ. ನಡ ಮುರಿದೋಗ್ಬಿಡ್ತಾವೆ ಇಂಥ ಕೆಲಸ ಎಲ್ಲ ಮಾಡಬೇಕು ಅಂತ. ಅಷ್ಟು ಬ್ಯುಸಿ ಶೆಡ್ಯೂಲನ್ನು ಮಾಡ್ತಾಯಿದ್ದೀನಿ ನಾನು. ಆಸಕ್ತಿ ಇರಬೇಕು ಸರ್ ಮೇಯ್ನು. ಈಗಿನ ಯುವಕರಿಗೂ ಮಾಡ್ಬೋದು. ಸೊ ಅದ್ರ ಜೊತೆಗೆ ಏನಪ್ಪ ಅಂತಂದರೆ, ನಾನು ಹೊಸ್ದಾಗಿ ಸಾಕಾಣಿಕೆ ಮಾಡೋರಿಗೆ ಹೇಳೋದಾದರೆ ಇದನ್ನು ಸೆಕೆಂಡ್ ಸೋರ್ಸ್ ಆಗಿ ಇಟ್ಕೊಳ್ಳಿ ಸರ್. ಯಾರು ಫಸ್ಟ್ ಸೋರ್ಸ್ ಆಗಿ ಅಥವಾ ಇದನ್ನೇ ಮೇಯ್ನ್ ಸೋರ್ಸ್ ಆಗಿ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಿಮ್ಗೊಂದು ಜಾಬ್ ಇತ್ತು ಯಾವುದೋ ಒಂದು, ಖಂಡಿತ ಅದನ್ನು ಬಿಟ್ಟು ಇದು ಮಾಡೋಕ್ಕೆ ಹೋಗ್ಬೇಡಿ. ಅಥವಾ ನಿಮ್ಮದೇ ಏನು ಬೇರೆ ಬಿಸ್ನೆಸ್ ಇತ್ತು ಅದನ್ನು ಬಿಟ್ಬಿಟ್ಟು ಇದನ್ನೇ ಪೂರ್ತಿಯಾಗಿ ತಗೋತೀನಿ, ನೀವೇನಾದರೂ ಮಾಡ್ತಾಯಿರಿ ಕೆಲಸ, ಅದ್ರ ಜೊತೆಗೆ ಇದನ್ನು ಮಾಡಿದ್ರೆ ಕೈ ಹಿಡಿತಾಳೆ ಸರ್ ಈ ತಾಯಿ. ಸೊ ನಾವು ಇದನ್ನೇ ಪರಿಪೂರ್ಣವಾಗಿ ಮಾಡ್ತೀವಿ ಅಂತಂದರೆ ಮಾಡ್ಬೋದು. ಬಟ್ ಸೆಕೆಂಡ್ ಸೋರ್ಸ್ ಆಗಿ ತೊಗೊಂಡು ನಿಧಾನವಾಗಿ ಮಾಡ್ತಾ ಒಂದು 5 ವರ್ಷ ಕಳೆದ ಮೇಲೆ ಇದರಿಂದ ಅನುಭವಗಳನ್ನ ತಿಳ್ಕೊಂಡ ಮೇಲೆ ನಂತರ ನೀವು ಇದನ್ನು ಕಂಪ್ಲೀಟಾಗಿ ತಗೋಬೋದು. ನೀವು ಏನೂ ಅನುಭವ ಇಲ್ಲದೆ ಮೇಯ್ನ್ ಸೋರ್ಸ್ ಆಗಿ ಇದನ್ನೇ ತಗೊಳಕ್ಕೆ ಬರ್ತಿದ್ರೆ ಲಾಸ್ ಆಗುತ್ತೆ. ಉದಾಹರಣೆಗೆ ನಾನು ಯಾರನ್ನೂ ಕೊಡಲ್ಲ, ನನ್ನನ್ನೇ ನಾನು ಉದಾಹರಣೆಗೆ ತಗೋತೀನಿ. ಆ್ಯಕ್ಚುಲಿ ನಾನು 4 ವರ್ಷದ ಹಿಂದೆನೇ ಒಂದು ಫಾರ್ಮ್ ಕಟ್ಟಿದ್ವಿ. ನಾನು ಮತ್ತು ನಮ್ಮ ಬ್ರದರ್ ಇಬ್ಬರು ಸೇರಿ ಫಾರ್ಮ್ ಕಟ್ಟಿದ್ದು. ನಮ್ಮ ಬ್ರದರ್ ಅಂದರೆ ಓನ್ ಬ್ರದರ್ ಅಲ್ಲ, ಕಸಿನ್ ಆಗಬೇಕು. ಇಬ್ಬರು ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಒಂದು 18 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಫಾರ್ಮ್ ಮಾಡಿದ್ವಿ. ಕಾರಣಾಂತರದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಅದಾದಮೇಲೆ ಅಲ್ಲಿ ಬಿಟ್ಟೆ. ಅವನದೇ ತಪ್ಪು ಅಂತ ನಾನು ಹೇಳಕ್ಕೆ ಬರಲ್ಲ. ಯಾಕಂತಂದರೆ ಅವನ ದೃಷ್ಟಿಲಿ ನನ್ನ ತಪ್ಪಿರ್ಬೋದು, ನನ್ನ ದೃಷ್ಟಿಲಿ ಅವ್ರ ತಪ್ಪು ಅಂತ ಅನಿಸ್ತಿರುತ್ತೆ. ಯಾವುದೋ ಒಂದು ಕಾರಣಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಆ ಥರ ದಿಢೀರಂತ ನಾನು ದುಡುಕಿ ಮಾಡಿದ್ದಕ್ಕೆ 9 ಲಕ್ಷ ನಾನು ಲಾಸ್ ಅನುಭವಿಸಿದೆ. ಆ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಾನು ಅನುಭವಿಸಿದ್ದೀನಿ. ನಾನು ಸಲಹೆ ಕೊಡೋದೇನಂತಂದರೆ, ನಾನು ಮಾಡಿದ ತಪ್ಪು ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ. 8 ಲಕ್ಷ 9 ಲಕ್ಷ 15 ಲಕ್ಷ ಫಾರ್ಮ್ಗೆ ಹಾಕ್ಬಿಡೋದು, ನಾನು ಕುರಿ ಶೆಡ್ ಮಾಡ್ಬಿಡ್ತೀನಿ, ಆಮೇಲೆ ಮರಿಗಳು ತಂದು ಸಾಕ್ತೀನಿ, ಸಾಕಾಣಿಕೆ ಮಾಡ್ತೀನಿ, ಒಂದು ಕಡೆ ಹಸು, ಒಂದು ಕಡೆ ಕುರಿ, ಒಂದು ಕಡೆ ಕೋಳಿ. ಈ ಥರ ಥಾಟ್ಸ್ ಎಲ್ಲ ರೈತರಿಗೆ ಬರ್ತಾ ಇರುತ್ತೆ, ಅಂದರೆ ಯುವ ರೈತರಿಗೆ ಬರ್ತಾ ಇರುತ್ತೆ, ನಾನು ಮಾಡಬೇಕು ಈ ಥರದ್ದು ಅಂತ. ಆ ಥರ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಸರ್. ನೀವು ಏನೇ ಮಾಡಿದ್ರೂ ಚಿಕ್ಕದಾಗಿ ಮಾಡಿ. ಫಸ್ಟು ಒಂದು 10 ಕುರಿಯಿಂದ ಸ್ಟಾರ್ಟ್ ಮಾಡಿ, ಒಂದು 15ರಿಂದ ಸ್ಟಾರ್ಟ್ ಮಾಡಿ, ಮನೆ ಹತ್ರ ಸ್ಟಾರ್ಟ್ ಮಾಡಿ. ಎಲ್ಲ ನಿಮ್ಮ ಕೈ ಹಿಡಿದು ನನಗೆ ಈಗ ಒಂದಷ್ಟು ಅನುಭವ ಸಿಕ್ಕಿದೆ ಅಂದಮೇಲೆ ಬೇಕಾದ್ರೆ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡಿ. ಟೌನಲ್ಲಿ 10 ಹೋಟೆಲ್ ಆದರೆ 10 ಹೋಟೆಲ್ ಕ್ಲಿಕ್ ಆಗಲ್ಲ. ಎಲ್ರಿಗೂ ಆಸಕ್ತಿ ಇರುತ್ತೆ ಹೋಟೆಲ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ. ಆದರೆ 10 ಹೋಟೆಲಲ್ಲಿ 2-3 ಹೋಟೆಲ್ ಕ್ಲಿಕ್ ಆಗೋದು. ಈ ಬಿಸ್ನೆಸ್ಸಲ್ಲೂ ಅಷ್ಟೇ ಸರ್. ಸುಮಾರು ಜನ ಕೈ ಸುಟ್ಕೊಂಡು ಇದನ್ನು ಸ್ಟಾಪೇ ಮಾಡಿಬಿಟ್ಟಿದ್ದಾರೆ. ಸಾಕೋದು, ರೇಟ್ ಸಿಗಲ್ಲ, ಮಾರೋಕ್ಕಾಗಲ್ಲ, ಅಥವಾ ಮಾರ್ಕೆಟಿಂಗ್ ಗೊತ್ತಿರಲ್ಲ ಸರ್. ಇದರಲ್ಲಿ ಮೇಯ್ನು ಸಾಕಾಣಿಕೆ ರೀತಿ ಯಾವ ಥರ ಇರಬೇಕು, ಮರಿಗಳ ಸೆಲೆಕ್ಷನ್ ರೀತಿ ಯಾವ ಥರ ಇರಬೇಕು, ಮತ್ತು ಮಾರ್ಕೆಟಿಂಗ್ ಸ್ಕಿಲ್ ಹೆಂಗಿರಬೇಕು, 3 ಗೊತ್ತಿದ್ರೆ ಮಾತ್ರ ಇದರಲ್ಲಿ ಸಕ್ಸಸ್ಫುಲ್ ಆಗೋದು. ನಾನು ಮರಿ ಚೆನ್ನಾಗಿ ತಗೊಂಬರ್ತೀನಿ, ಮಾರ್ಕೆಟಿಂಗ್ ಬರಲ್ಲ, ಫೇಲ್ಯೂರ್ ಆಯ್ತಾನೆ.
ಅಥವಾ ನನಗೆ ಸಾಕಾಣಿಕೆ ರೀತಿ ಚೆನ್ನಾಗಿ ಗೊತ್ತು, ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ, ಅಥವಾ ನನಗೆ ಗೊತ್ತು ಸಾಕಾಣಿಕೆ ರೀತಿ ಚೆನ್ನಾಗಿ ಮಾಡ್ತೀನಿ, ಬಟ್ ಮಾರ್ಕೆಟಿಂಗ್ ಸ್ಕಿಲ್ ಗೊತ್ತಿಲ್ಲ, ಫೇಲ್ಯೂರ್ ಆಯ್ತಾರೆ. ನನಗೆ ಮಾರ್ಕೆಟಿಂಗ್ ಸ್ಕಿಲ್ ಚೆನ್ನಾಗಿ ಗೊತ್ತು, ಮರಿನೇ ತೆಗಿಯೋಕ್ಕೆ ಬರಲ್ಲ, ಸಾಕಕ್ಕೆ ಬರಲ್ಲ, ಅಲ್ಲೂ ಫೇಲ್ಯೂರ್ ಆಗುತ್ತೆ. ಸೊ ನನ್ನ ಪ್ರಕಾರ ಈ ಕುರಿ ಫೀಲ್ಡ್ಗೆ ಬರಬೇಕು ಅಂದರೆ 3 ಪಾಯಿಂಟ್ ತುಂಬ ಇಂಪಾರ್ಟೆಂಟು. ಒಂದು ಮರಿ ಸೆಲೆಕ್ಷನ್ನು, ಎರಡನೇದು ಸಾಕಾಣಿಕೆ ರೀತಿ, ಮೂರನೇದು ಮಾರ್ಕೆಟಿಂಗ್ ಸ್ಕಿಲ್ಲು. 3 ಗೊತ್ತಿದ್ದವನು ಇದರಲ್ಲಿ ಉದ್ಧಾರ ಆಯ್ತಾನೆ. 3ರಲ್ಲಿ ಒಂದು ಸೋತ್ರೂ ಒಂದು ಎಡುವುದ್ರೂ ಖಂಡಿತ ಅವನು ಉದ್ಧಾರ ಆಗಲ್ಲ ಸರ್. ಬಂಡೂರು ತಳಿನ ಒಂದು ಬ್ರೀಡಿಂಗ್ ತಗೊತಾರೆ, ಅಂದರೆ ಲಾಂಗ್ ಟರ್ಮ್ ಮಾಡೋರು, ಅಥವಾ ಶಾರ್ಟ್ ಟರ್ಮ್ ಮಾಡ್ತೀನಿ ಅಂತಂದರೆ ಬಂಡೂರು ಕ್ರಾಸ್ಗಳಲ್ಲಿ ಬ್ಯಾಚ್ ವೈಸ್ ಮಾಡಿ 1 ವರ್ಷ ಬ್ಯಾಚ್ ಅಂತ ಮಾಡಿ, ಬಕ್ರೀದ್ ಬ್ಯಾಚ್ ಅಂತ ಮಾಡಿ ಸೇಲ್ ಮಾಡ್ಕೊಂಡು ಹೋಗ್ಬೋದು. 2 ರೀತಿ ಮಾಡ್ಬೋದು. ಒಂದು ಬ್ರೀಡಿಂಗ್ ಮಾಡ್ಬೋದು, ಇಲ್ಲ ಅಂತಂದರೆ ಫ್ಯಾಟ್ನಿಂಗ್ ಮಾಡ್ಬೋದು, ಅಂದರೆ ಬಕ್ರೀದ್ ಬ್ಯಾಚ್ಗಿಂತ ಮಾಡಿ ಸೇಲ್ ಮಾಡ್ಬೋದು. ಆ ಥರ ಮಾಡ್ಬೋದು. ಬ್ರೀಡಿಂಗ್ ಮಾಡ್ತೀನಿ ಅಂತಂದರೆ ಪೇಷನ್ಸಿಂದ ಒಂದು 2-3 ವರ್ಷ ಕಾಯಲೇಬೇಕು ಸರ್. ಇಲ್ಲಾಂತಂದರೆ ಇದರಿಂದ ಏನೂ ಆದಾಯ ಇರಲ್ಲ. ಯಾಕಂದರೆ ನೀವು ಒಂದು 4-5 ತಿಂಗಳು ಮರಿಗಳನ್ನ ತಗೊಂಡೋಗಿ ಅದು 1 ವರ್ಷ ಸಾಕಿ, ಆ ಮರಿಗಳು ಹೀಟಿಗೆ ಬಂದಮೇಲೆ ಒಂದು ಬಿತ್ತನೆ ಟಗರು ಹುಡುಕಿ ಅದಕ್ಕೆ ಟಗರು ಕಟ್ಟಿ, ಅದಾದಮೇಲೆ ಅವು ಪ್ರೆಗ್ನೆನ್ಸಿ ಟೈಮೇ 6 ತಿಂಗಳು ಬರ್ತಾವೆ ಸರ್. ಅದಾದಮೇಲೆ 2 ತಿಂಗಳು ಹಾಲು ಕುಡಿತಾವೆ ಮರಿಗಳು. ಇಷ್ಟೆಲ್ಲ ಪ್ರೋಸೆಸ್ ತಗೊಂಡ್ರೆ 2ರಿಂದ 3 ವರ್ಷ. ಫಸ್ಟ್ ಬ್ಯಾಚ್ ನೀವು ಮರಿಗಳು ಮಾರ್ತೀವಿ ಅಂದರೆ ಇಷ್ಟು ಟೈಮ್ ಬೇಕು. ತಾಳ್ಮೆಯಿಂದ ಮಾಡಬೇಕು. ಬ್ರೀಡಿಂಗ್ ಮಾಡ್ತೀನಿ ಅಂದರೆ ತಾಳ್ಮೆ ಇಲ್ಲ, ನಾವು ತೊಗೊಂಬರ್ತೀವಿ ಮಾರಬೇಕು, ಇಮಿಡಿಯೇಟಾಗಿ ಲಾಭ ನೋಡಬೇಕು ಅಂದರೆ ಇಮಿಡಿಯೇಟಾಗಿ ಅಂತಂದರೆ ನಾಳೆಗೆ ಅಂತ ಅಲ್ಲ, 1 ವರ್ಷನಾದರೂ ಕಾಯಲೇಬೇಕು. ಫಾರ್ ಎಕ್ಸಾಂಪಲ್ 2026 ಬಕ್ರೀದ್ ಮುಗೀತು. ಬಕ್ರೀದ್ ಮುಗಿದು ಒಂದು ತಿಂಗಳೊಳಗಡೆ ಮರಿಗಳು, ಸಣ್ಣ ಮರಿಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗೋದು ಒಂದು 10, ಅದನ್ನು ನೆಕ್ಸ್ಟ್ ಬಕ್ರೀದ್ವರೆಗೆ ಸಾಕಿ ಮಾರೋಂಥದ್ದು. ಸೊ ಈ ಥರನೂ ಮಾಡ್ಬೋದು. ಆ ಥರ ಸಾಕಿ ಬಕ್ರೀದ್ ಬ್ಯಾಚಿಗೆ ಮಾರೋದಾದರೆ ಈ ಥರ 100% ಪ್ಯೂರ್ ಕ್ವಾಲಿಟಿ ಮರಿಗಳನ್ನೆಲ್ಲ ತಗೊಳ್ಳೋದು ಬೇಡ. ಈ ಥರದ ಕ್ವಾಲಿಟಿ ಏನೇ ಇದ್ರು ಸರ್ ಬ್ರೀಡಿಂಗ್ಗಳಿಗೆ ನೀವು ನೋಡ್ತಾ ಇರ್ಬೋದು. ಹೇಳ ಮೇಲೆ ಹೇಳ, ನೀವು ನೋಡ್ತಾ ಇದ್ದೀರಾ ಸರ್ ಇವೆಲ್ಲ ಮರಿಗಳು, ಇವೆಲ್ಲ 100% ಪ್ಯೂರ್ ಕ್ವಾಲಿಟಿ ಮರಿಗಳು. ತಾಳು ನೋಡ್ತಾ ಇರ್ಬೋದು, ಇವೆಲ್ಲ ತಾಳು ನೋಡಿ ನೀವು. ಸೊ ಈ ಥರ ಇದ್ದರೆ ಇದೆಲ್ಲ 100% ಪ್ಯೂರ್ ಕ್ವಾಲಿಟಿ ಮರಿಗಳು. ಸೊ ಈ ಕ್ವಾಲಿಟಿ ಮರಿನ ನೀವು ಸಣ್ಣ ಮರಿನೇ ರೇಟ್ ಜಾಸ್ತಿ ಇರ್ತವೆ. ಇದನ್ನು ತಗೊಂಡೋಗಿ ಬಕ್ರೀದ್ ಬ್ಯಾಚ್ ಮಾಡ್ತೀನಿ ಅಂದರೆ ಮುಟ್ಟಾಳ ಅವನು. ಇದೆಲ್ಲ ಬ್ರೀಡಿಂಗ್ ಅಷ್ಟೇ ಈ ಥರದವು. ಬಕ್ರೀದ್ ಬ್ಯಾಚ್ ಅಂತಂದರೆ ಒಂದು 80% 90% ಎಲ್ಲ ಬರ್ತವೆ ಸರ್. ಆ ಥರದ ಮರಿಗಳು ತೊಗೊಂಡೋಗ್ಬೇಕು. 80% ಅಂದ್ರೇ ಗೊತ್ತಿರಲ್ಲ ಕೆಲವರಿಗೆ. ಏನು 80% ಅಂದರೆ ಏನು ಮಾರ್ಕ್ಸ್ ಕಡಲ್ಲಿ ಮಾರ್ಕ್ಸ್ ಹೇಳ್ದಂಗೆ ಹೇಳ್ತಾನಲ್ಲ ಇವನು ಅನ್ಕೋಬೋದು. ಹೆಣ್ಣು ಮರಿಗಳನ್ನೆಲ್ಲನೂ ಕ್ರಾಸ್ ಮರಿಗಳನ್ನ ಇಟ್ಕೊಂಡು, ಬಂಡೂರು ಮರಿ ಪ್ಯೂರ್ ಮರಿನ ಬಿತ್ತನೆ ಟಗರು ಇಟ್ಕೊಂಡು ಅದರಿಂದ ತಗ್ಸಿರೋ ಮರಿಗಳು ಸರ್ ಮೊದಲನೇ ಜನ್ರೇಷನ್ ಮರಿಗಳು. ಅವೆಲ್ಲ ಒಂದು 70% 50% ಈ ಥರ ಜೀನಿಗೆ ಬೀಳ್ತವೆ, ಆ ಜಾತಿಗೆ ಬೀಳ್ತವೆ. ಪುನಃ ಅದು ಹುಟ್ಟಿದ ಮರಿ ಏನಿರ್ತಾವಲ್ಲ ಅವು ದೊಡ್ಡ ಆದಮೇಲೆ ಪುನಃ ಅದರಿಂದ ಮರಿ ತಗ್ಸಿದ್ರೆ ಅವು 2ನೇ ಜನ್ರೇಷನ್ ಆಗ್ತವೆ. ಆಗ ಬ್ಲಡ್ ಲೈನ್ ಜಾಸ್ತಿ ಆಗುತ್ತೆ, ಮತ್ತೆ ಅವು ಒಂದು 80% ತನಕ ಬರ್ಬೋದು. ಮತ್ತೆ ಅದು ಹುಟ್ಟಿರೋ ಮರಿಗಳಿಂದ ಮತ್ತೆ ಬಿತ್ತನೆ ತೆಗೆಸಿದಾಗ ಮರಿಗಳು ತೆಗೆಸಿದಾಗ ಅವು 3ನೇ ಜನ್ರೇಷನ್ಗೆ ಬರ್ತವೆ. ಈ ಥರ ಜನ್ರೇಷನ್ ಹೋಗ್ತಾ 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 ಬ್ಲಡ್ ಪ್ಯೂರಿಟಿ ಜಾಸ್ತಿ ಬರುತ್ತೆ. ಸೊ ಅವಾಗ ಅವನ್ನ ನಾವು 70% 80% 90%, ಸೊ ಒಂದು 4 ಜನ್ರೇಷನ್ 5 ಜನ್ರೇಷನ್ ಅದೇ ಥರ ತೆಗೆಸಿದಾಗ ಪ್ಯೂರಿಟಿಗೆ ಬರ್ತವೆ. ಸೊ ಅವನ್ನ ನಾವು ಪರ್ಸೆಂಟೇಜಲ್ಲಿ ಹೇಳೋದಷ್ಟೇ. ಆ ಥರ 80% 90% ಮರಿಗಳು ಸಿಗ್ತವೆ. ಸೊ ಅವನ್ನ ನಾವು ಬಕ್ರೀದ್ ಬ್ಯಾಚ್ಗೆ ಅಂತ ಮಾಡ್ಕೊಂಡ್ರೆ ಸರಿ. ಅವನ್ನ ಇದು ಬಿಟ್ಬಿಟ್ಟು ಪ್ಯೂರ್ ಮರಿ ತೊಗೊಂಡೋಗಿ ಬಕ್ರೀದ್ ಬ್ಯಾಚ್ ಮಾಡ್ತೀನಿ ಅಂದರೆ ಇವ್ನು ಮರಿಲೇ ರೇಟ್ ಕೊಟ್ಟಿರ್ತಾನೆ, ಮಾರಬೇಕಾದ್ರೂ ಅದೇ ರೇಟಿಗೆ ಹೇಳ್ತಾರೆ. ಆಗ ಅವ್ನಿಗೆ ಇದು ಲಾಸ್ ಅನಿಸುತ್ತೆ. ಸೊ ಆ ಥರ ಏನು ಗೊತ್ತಿಲ್ಲದೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸರ್. ಇದು ಜಾತಿ ಹೆಸರು ಬಂದು ಬಂಡೂರು ಅಂತ. ಆ್ಯಕ್ಚುಲಿ ಸುಮಾರು ಜನ ಇದನ್ನು ಬನ್ನೂರು ಅಂತ ಕರೀತಾರೆ. ಬನ್ನೂರು ಬಂದು ಮೈಸೂರು ಜಿಲ್ಲೆ, ಬಂಡೂರು ಬಂದು ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ. ಸುಮಾರು ಜನಕ್ಕೆ ವಿಚಾರನೇ ಗೊತ್ತಿಲ್ಲ. ಹೊರಗಡೆಯವರೆಲ್ಲ ಬಂದವರೆಲ್ಲ ಬನ್ನೂರು ಮರಿ ಅಂತ ಕರೀತಾರೆ. ಈ ಹಿಂದೆನೂ ಅದ್ರ ಬಗ್ಗೆ ನಾನು ನಮ್ಮ ಚಾನಲೆಲ್ಲ ವೀಡಿಯೋಸ್ ಮಾಡಿದ್ದೀನಿ. ಬನ್ನೂರಲ್ಲ, ಇದ್ರ ಹೆಸರು ಬಂಡೂರು ಅಂತ. ಪ್ರೊನೌನ್ಸಿಯೇಷನು ಮಿಸ್ಟೇಕ್ ಆಗಿ ಆ ಥರ ಕರೀತಾ ಇದ್ದಾರೆ ಅಷ್ಟೇ. ಅಂದರೆ ಬನ್ನೂರು ಅನ್ನೋದು ಕರೆಯೋಕ್ಕೆ ಈಸಿಯಾಗಿ ಬರುತ್ತೆ. ಬಂಡೂರು ಡಾ ಪ್ರೊನೌನ್ಸಿಯೇಷನ್ ಬರದೆ ಬನ್ನೂರು ಅನ್ನೋದು ಈಸಿಯಾಗಿ ಪ್ರೊನೌನ್ಸಿಯೇಷನ್ಗೆ ಬರುತ್ತೆ ಅಂತೇಳಿ ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ ಇವಾಗ ನಾವು ಗಾಡೀಲಿ ಹೋಗ್ಬೇಕಾದ್ರೆ ಎಕ್ಸ್ಲೀಟ್ರ್ ಅಂತ ಕರೆದಿರ್ತೀವಿ. ಅಂದರೆ ಎಕ್ಸ್ಲೀಟ್ರ್ ಕೊಟ್ಟರೆ ಗಾಡಿ ಮುಂದೆ ಹೋಗುತ್ತೆ ಅಂತೆಲ್ಲ ಮಾತಾಡಿರ್ತೀವಿ. ಬಟ್ ಆ್ಯಕ್ಚುಲಿ ಅದು ಕರೆಕ್ಟ್ ವರ್ಡು ಎಕ್ಸ್ಲೀಟ್ರ್ ಅಲ್ಲ, ಆಕ್ಸಲರೇಟರ್ ಅಂತ. ಆಕ್ಸಲರೇಟರ್ನ ನಾವು ಹೋಗಿ ಬರ್ತಾ ಪ್ರೊನೌನ್ಸಿಯೇಷನ್ ತಪ್ಪ ಕರೀತಾ ಬಳಕೆ ಮಾಡ್ತಾ ಅದನ್ನ ಎಕ್ಸ್ಲೀಟ್ರ್ ಅಂತ ಕರೀದು. ಎಕ್ಸ್ಲೀಟ್ರ್ ಅಂತ, ಅದು ಆಕ್ಸಲರೇಟರ್ ಅಂತ. ಸೊ ಹಂಗೇನೆ ಇದನ್ನ ಬಂಡೂರು ಅಂತ ಕರಿಬೇಕು. ಅದನ್ನ ಕರಿತಾ ಏನು ಮಾಡೋರು ಬನ್ನೂರು ಅಂತ ಮಾಡ್ಬಿಟ್ಟವ್ರು ಸರ್ ಅಷ್ಟೇ.